यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ನಮ್ಮ ಶ್ರೀಮಠದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ, ವೈಭವವಾಗಿ ನಡೆದ ಶ್ರೀಮಠದ ಏಕದಿನ ಪಾರಾಯಣ, ಹಲವಾರು ದಿವ್ಯ ಕ್ಷೇತ್ರಗಳಲ್ಲಿ ವಿಜೃಂಭಣೆಯಿಂದ ನಡೆದ ಶ್ರೀ ಆಂಡಾಳ್ ತಾಯಾರವರ ತಿರುವಾಡಿ ಪೂರಂ ಉತ್ಸವ. ಈಗ ಸಮಾಚಾರದ ವಿವರಗಳು. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಎಸ್. ಸ್ವಾಮಿಯವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಂತೆ ಪ್ರತಿ ಶುಕ್ರವಾರ ನಮ್ಮ ಕುಟೀರದಲ್ಲಿ ಶ್ರೀನಿವಾಸನಿಗೆ ಏಕಾಂತ ಸೇವೆ ನಡೆಯುತ್ತಿದೆ. ಶ್ರೀ ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀನಿವಾಸನಿಗೆ ತೋಮಾಲೆ ಸೇವೆ ಹಾಗೂ ವಿಶೇಷ ಸಂಗೀತ ಕಾರ್ಯಕ್ರಮ ನಡೆಯುತ್ತದೆ. ಅದರಂತೆ ನಿನ್ನೆ ಸಂಜೆ ಆದಿಶೇಷ ವಿಲಾಸ ಸಭಾಭವನದಲ್ಲಿ ಗಾನ ನೀರಾಜನಂ ಕಾರ್ಯಕ್ರಮದಲ್ಲಿ ವಿದ್ವಾನ್ ವಿವೇಕ್ ಸದಾಶಿವಂ ಅವರಿಂದ ಗಾಯನ ಕಚೇರಿ ನಡೆಯಿತು. ಅವರಿಗೆ ಪಕ್ಕವಾದ್ಯದಲ್ಲಿ ವಿದ್ವಾನ್ ಕೇಶವ ಮೋಹನ್ ಕುಮಾರ್ ಅವರು ಪಿಟೀಲಿನಲ್ಲಿ, ವಿದ್ವಾನ್ ಬಿ.ಎಸ್. ಪ್ರಶಾಂತ್ ಅವರು ಮೃದಂಗದಲ್ಲಿ ಹಾಗೂ ವಿದ್ವಾನ್ ಸುನಾದ್ ಆನೂರ್ ಅವರು ಖಂಜಿರದಲ್ಲಿ ಸಹಕರಿಸಿದರು. ಈ ಕಾರ್ಯಕ್ರಮದ ನಂತರ ಕುಟೀರದಲ್ಲಿ ಭೋಗ ಶ್ರೀನಿವಾಸನಿಗೆ ವಿಶೇಷ ಆರತಿಯೊಂದಿಗೆ ಶಯನೋತ್ಸವ ನಡೆಯಿತು. ವನಜಾಕ್ಷ ನಿನ್ನೇನಂ ಮೀತೆ ವನಜಾಕ್ಷ ನಿನ್ನೇನಂ ಮೀತೆ ಸನಿ ನಿದಪ ಪದ ಮದಪ ಮದಪ ಗಪ ಮದ ಮಗ ರಿ ಸ ಗರಿ ರಿ ಮಗ ಗಪ ಮ ಗಪ ನಿ ದ ಸ ನಿ ರಿ ಸ ನಿ ದ ದ ನಿ ನಿ ಸ ದ ರಿ ರಿ ಸ ನಿ ಸ ರಿ ಗ ಗ ರಿ ಸ ದ ಪ ಪ್ರೇಮೇ ಯ ಮ ಮ ಶ್ರೀ ರಘುವರ ಅಪ್ರಮೇಯ ಮಗ ಮವಯ ನೀರದ ಪಮಗರಿ ಸಪ. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಎಸ್. ಸ್ವಾಮಿಯವರ 12ನೇ ಚಾತುರ್ಮಾಸ ವ್ರತಾಚರಣೆಯ ಸಂದರ್ಭದಲ್ಲಿ ಹಲವಾರು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಶ್ರೀ ಶ್ರೀಗಳವರ ದಿವ್ಯಾನುಗ್ರಹದೊಂದಿಗೆ ಇಂದು ಬೆಳಿಗ್ಗೆ ನಮ್ಮ ಶ್ರೀಮಠದಲ್ಲಿ ಶ್ರೀಮಠದ ಗೋಷ್ಠಿಯವರಿಂದ ಏಕದಿನ ತಿರುವಾಯ್ಮೊಳಿ ಪಾರಾಯಣ ನಡೆಯಿತು. ಸಂಜೆ ಇದರ ಶಾತುಮೊರೆ ನಡೆಯಿತು. ಈಗ ಅದರ ದಿವ್ಯ ದರ್ಶನ.
ಕಳೆದ 12 ವರ್ಷಗಳಿಂದ ನಮ್ಮ ಶ್ರೀಮಠದಲ್ಲಿ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಇಂದು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ GR ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ 80ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಅತ್ಯಂತ ಸಂಭ್ರಮ ಹಾಗೂ ಉತ್ಸಾಹದಿಂದ ಆಚರಿಸಲಾಯಿತು. ಈಗ ನಮ್ಮ ಶ್ರೀಮಠದ ಹಾಗೂ ಶ್ರೀಗಳವರ ಸುರಕ್ಷತೆಗಾಗಿ ಅಹರ್ನಿಶಿ ಶ್ರಮಿಸುತ್ತಿರುವ CRPF ಪಡೆಯವರು ಈ ಸಂಭ್ರಮಾಚರಣೆಯಲ್ಲಿ ನಮ್ಮೊಂದಿಗೆ ಇರುವುದು ಹೆಚ್ಚಿನ ಮೆರಗನ್ನು ನೀಡಿದೆ. ಈ ಸಂದರ್ಭದಲ್ಲಿ ಶ್ರೀಗಳವರು ಧ್ವಜಾರೋಹಣ ಮಾಡಿ CRPF ಸಿಬ್ಬಂದಿಯವರನ್ನೆಲ್ಲ ಅಭಿನಂದಿಸಿ ಸಿಹಿ ಹಂಚಿ ಆಶೀರ್ವದಿಸಿದರು. ಬನ್ನಿ ಈಗ ಈ ಸಂಭ್ರಮಾಚರಣೆಯ ಹಾಗೂ ನಮ್ಮ ಶ್ರೀಗಳವರ ಆಶೀರ್ವಚನದ ದೃಶ್ಯಗಳನ್ನು ನೋಡೋಣ. ಜಯತಿ ಜಯತಿ ಭಾರತ ಮಾತಾ ಉದಗೀತ. ಜಯತಿ ಜಯತಿ ಭಾರತ ಮಾತಾ ಉದಗೀತ. ನಿಖಿಲ ಮತಾವನ ನಿರದಾನದ ಜನ ಸುಕೃತ. ನಿಖಿಲ ಮತಾವನ ನಿರದಾನದ ಜನ ಸುಕೃತ. ಜಯತಿ ಜಯತಿ ಜಯತಿ. ಅಖಿಲ ಲೋಕ ಪ್ರತಿತ ಪರಮಾನಂದ ಸಮುದಿತ. ಜಯತಿ ಜಯತಿ ಭಾರತ ಮಾತಾ ಉದಗೀತ. ನಿಖಿಲ ಮತಾವನ ನಿರತಾನದ ಜನ ಸುಹೃತ. ಜಯತಿ ಜಯತಿ ಭಾರತ ಮಾತಾ. ಜಯತಿ ಜಯತಿ ಜಯತಿ. ಜಯತಿ ಜಯತಿ ಭಾರತ ಮಾತಾ ಬುಧಗೀತ. ನಿಖಿಲ ಮತಾವನ ನಿರದಾನದ ಜನ ಸುಕೃತ. ಜಯತಿ ಜಯತಿ ಭಾರತ ಮಾತಾ. ಜಯತಿ ಜಯತಿ ಇಡೀ ಜಗತ್ತಿನಲ್ಲಿರುವಂಥ ನಮ್ಮೆಲ್ಲ ಭಾರತೀಯರಿಗೆ 80ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ಸ್ವಾತಂತ್ರ್ಯೋತ್ಸವ
ಬಹಳ ವಿಶೇಷವಾದಂತಹದ್ದು, ಬಹಳ ಮಹತ್ವಪೂರ್ಣವಾದಂತಹದ್ದು. 80 ವರ್ಷಗಳ ಹಿಂದೆ ನಮ್ಮ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವುದಕ್ಕೆ ಅನೇಕರು ತಮ್ಮ ಜೀವನವನ್ನು ಅರ್ಪಣೆ ಮಾಡಿದರು. ಅನೇಕ ವರ್ಷಗಳ ತಪಸ್ಸು ಅದು. ಸ್ವಾತಂತ್ರ್ಯ ಹೋರಾಟ ಕೇವಲ 80 ವರ್ಷಗಳ ಹಿಂದೆ ಪ್ರಾರಂಭ ಆಗಲಿಲ್ಲ, 106 ವರ್ಷಗಳ ಹಿಂದಿಂದ ಪ್ರಾರಂಭ ಆಗಿ ನಮ್ಮ ರಾಷ್ಟ್ರಕ್ಕೆ ಅಧಿಕೃತವಾಗಿ 80 ವರ್ಷಗಳಲ್ಲಿ ಸ್ವಾತಂತ್ರ್ಯ ನಮಗೆ ಸಿಕ್ಕಿತು. ಇವತ್ತು ಇಡೀ ಭಾರತದ ಎಲ್ಲ ಕಡೆ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಯದುಗಿರಿ ಯತಿರಾಜ ಮಠ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಈ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಬಹಳ ಪ್ರಬಲವಾದಂತಹ ಕಾರಣ ಇದೆ. 1000 ವರ್ಷಗಳ ಹಿಂದೆ ಅವತರಿಸಿದಂತಹ ಸಂತಶ್ರೇಷ್ಠರಾದಂತಹ ಸ್ವಾಮಿ ರಾಮಾನುಜರು ಇಡೀ ರಾಷ್ಟ್ರದ ಐಕ್ಯತೆಗೋಸ್ಕರ ಇಡೀ ಭಾರತವನ್ನು ಪಾದಯಾತ್ರೆಯಲ್ಲಿ 3 ಬಾರಿ ಪ್ರದಕ್ಷಿಣೆ ಮಾಡಿದ್ರು. ಇಡೀ ರಾಷ್ಟ್ರ ಒಂದಾಗಿರಬೇಕು, ನಮ್ಮ ಭಾರತಕ್ಕೆ ಒಂದು ಭವ್ಯವಾದಂತಹ ಇತಿಹಾಸ ಇದೆ, ಇಡೀ ಜಗತ್ತಿನಲ್ಲಿ ಎಲ್ಲೂ ಈ ರಾಷ್ಟ್ರಕ್ಕಿರುವಷ್ಟು ಸಮೃದ್ಧವಾದಂತಹ ಇತಿಹಾಸ ಇಲ್ಲ, ಇಲ್ಲಿ ಹರಿಯುವಂತಹ ಪವಿತ್ರ ನದಿಗಳಿರಬಹುದು, ಗಿರಿಶೃಂಗಗಳಿರಬಹುದು, ಇಲ್ಲಿ ಅವತರಿಸಿದಂತಹ ಸಂತ ಶ್ರೇಷ್ಠರಿರಬಹುದು, ಆಚಾರ್ಯರಿರಬಹುದು, ಇಡೀ ಜಗತ್ತಿನ ಇತಿಹಾಸದಲ್ಲಿ ಎಲ್ಲೂ ಇದು ನಾವು ನೋಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ನಮ್ಮೆಲ್ಲ ಆಚಾರ್ಯರು ಈ ರಾಷ್ಟ್ರ, ಭಾರತ ರಾಷ್ಟ್ರ ಅಖಂಡವಾಗಿರಬೇಕು, ಅಜೇಯವಾಗಿರಬೇಕು ಅನ್ನುವಂಥ ದಿವ್ಯವಾದಂತಹ ಸಂಕಲ್ಪದಿಂದ ಈ ರಾಷ್ಟ್ರದ ಚಿಂತನೆ ಮಾಡಿದ್ರು. ನಮ್ಮ ಯದುಗಿರಿ ಯತಿರಾಜ ಮಠದ 35ನೇ ಪೀಠಾಧಿಪತಿಯಾಗಿದ್ದಂತಹ ಪೆರಿಯ ಆಸೂರಿಜಿಯರ್ ಸ್ವಾಮಿಯವರು ಸ್ವಾತಂತ್ರ್ಯಕ್ಕೆ ಪೂರ್ವ ತಿರುವೆಲ್ಲಕ್ಕೇಣಿ ಚೆನ್ನೈನಲ್ಲಿ ಇದ್ದುಕೊಂಡು ಆಗಿನ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಬಾಲಗಂಗಾಧರ ತಿಲಕ್ ಇರಬಹುದು, ಮದನ ಮೋಹನ ಮಾಲ್ವೀಯ ಇರಬಹುದು, ಅಂತಹ ಎಲ್ಲರ ಜೊತೆ ಸಮಾಲೋಚನೆ ಮಾಡಿದ್ರು. ಈ ದೇಶಕ್ಕೆ ಹೇಗೆ, ರಾಷ್ಟ್ರಕ್ಕೆ ನಾವು ಸ್ವಾತಂತ್ರ್ಯವನ್ನು ತರಬಹುದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಕಾಶಿಯಲ್ಲಿ ನಡೆದಂತಹ ಸನಾತನ ಧರ್ಮ ಪರಿಷತ್ತಿನಲ್ಲಿ ನಮ್ಮ ಹಿರಿಯ ಸ್ವಾಮಿಗಳು ಭಾಗವಹಿಸಿ ಆ ಕಾಲದಲ್ಲಿ ಧೈರ್ಯವಾಗಿ ಹೇಳಿದ್ರು, ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬರಬೇಕು, ಸ್ವಾತಂತ್ರ್ಯ ಸಿಕ್ಕಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದರು. ದೈವದಿಂದ 80 ವರ್ಷಗಳು ನಾವು ಈ ಸ್ವಾತಂತ್ರ್ಯವನ್ನು ಅನುಭವಿಸಿದ್ದೇವೆ. ಇಲ್ಲಿರುವಂತಹ ಅನೇಕ ಜನರಿಗೆ ಸ್ವಾತಂತ್ರ್ಯ ಪೂರ್ವದ ಇತಿಹಾಸ ಗೊತ್ತಿಲ್ಲ. ನಾವೆಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಹುಟ್ಟಿದವರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತಹ ದೇಶದ ರಾಷ್ಟ್ರದ ಸ್ಥಿತಿ ಬಹಳ ಗಂಭೀರವಾಗಿತ್ತು. ಎಲ್ಲ ಕಡೆ ಈ ಆಕ್ರಮಣದ ಒಂದು ಛಾಯೆ ಆವರಿಸಿತ್ತು. ಧೈರ್ಯವಾಗಿ ನಾವು ನಮ್ಮ ರಾಷ್ಟ್ರ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಆ ಎಲ್ಲರ ತಪಸ್ಸು, ಅವರೆಲ್ಲ ತಮ್ಮ ಜೀವನವನ್ನು ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ತೆತ್ತರು, ಗಲ್ಲಿಗೆ ಏರಿದ್ರು, ಕಾರಾಗೃಹವಾಸವನ್ನು ಅನುಭವಿಸಿದ್ರು, ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಿದ್ರು. ಮೂಲಗಳಲ್ಲಿ ಸ್ವಾತಂತ್ರ್ಯದ ಘೋಷಣೆ ಆಯಿತು. ಅವರನ್ನೆಲ್ಲ ಜೈಲಿಗೆ ಕಳಿಸಿದ್ರು. ಕರ್ನಾಟಕದ ಅತ್ಯಂತ ಸುಪ್ರಸಿದ್ಧ ತೀರ್ಥಕ್ಷೇತ್ರವಾದಂತಹ ಬೇಲುಕೋಟೆಯಲ್ಲೂ ಸಹ ಸ್ವಾತಂತ್ರ್ಯದ ಕಹಳೆಯನ್ನು ಅಂದಿನ ಹಿರಿಯರೆಲ್ಲ ಮಾಡಿ ಪ್ರತಿಭಟಿಸಿದ್ರು. ಇದೆಲ್ಲದರ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ನಾವೆಲ್ಲ ಸ್ವಾತಂತ್ರ್ಯದ ಈ ರಾಷ್ಟ್ರದಲ್ಲಿದ್ದೀವಿ. ಕಳೆದ 12 ವರ್ಷಗಳಿಂದ ನಮ್ಮ ರಾಷ್ಟ್ರಕ್ಕೆ ಒಂದು ದೊಡ್ಡ ಹೆಸರು ಸಿಕ್ಕಿದೆ. ಎಲ್ಲ ಕಡೆ ರಾಷ್ಟ್ರದ ಹಿರಿಮೆಯನ್ನು ಸಾರುವಂತಹ ಸಂದೇಶಗಳಾಗ್ತಾ ಇದೆ. ನಾವು ಯೋಚನೆ ಮಾಡೋದು ಹೇಗೆ ಸಂತಶ್ರೇಷ್ಠರಾದಂತಹ ಸ್ವಾಮಿ ರಾಮಾನುಜರು ಅಖಂಡ ಭಾರತ ಇರಬೇಕು,
ಅದಕ್ಕೋಸ್ಕರ ಅವರು ದಿವ್ಯ ಯಾತ್ರೆಯನ್ನು ಮಾಡಿದ್ರು. ನಮ್ಮ ಶ್ರೀಮಠದ ಎಲ್ಲ ಹಿರಿಯರು ಅದಕ್ಕೋಸ್ಕರ ತಪಸ್ಸು ಮಾಡಿದ್ರು. ಅದಕ್ಕೋಸ್ಕರ ನಾವು ಯೋಚನೆ ಮಾಡಿದ್ವು, ಭಾರತದ 8 ಕಡೆಗಳಲ್ಲಿ ಸಂತಶ್ರೇಷ್ಠರಾದಂತಹ ಸ್ವಾಮಿ ರಾಮಾನುಜರ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ್ರು. ಹೇಗೆ ಸ್ವಾತಂತ್ರ್ಯಕ್ಕೆ ಪೂರ್ವ ಅನೇಕ ತೊಂದರೆಗಳಾಯಿತು, ಹಾಗೆ ನಾವು ಈ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದಾಗ ನಮಗೂ ಜೀವ ಬೆದರಿಕೆ ಬಂತು. ಆ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರದವರು, ಆದರಣೀಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು, ಗೃಹ ಮಂತ್ರಿಯಾದಂಥ ಅಮಿತ್ ಶಾ ಅವರು ವಿಶೇಷ ಆಸಕ್ತಿಯನ್ನು ತೋರಿಸಿ ನಮಗೆ CRPF ರಕ್ಷಣೆಯನ್ನು ಕೊಟ್ಟರು. ಹಗಲು ರಾತ್ರಿ ಅವರು ನಮ್ಮ ಜೊತೆ ಇದ್ದುಕೊಂಡು ನಮ್ಮ ರಕ್ಷಣೆಯನ್ನ, ಮಠದ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ರಕ್ಷಣೆ ಅಂದರೆ ಸನಾತನ ಧರ್ಮದ ರಕ್ಷಣೆ. ನಮ್ಮ ರಕ್ಷಣೆ ಅಂದರೆ ಸ್ವಾಮಿ ರಾಮಾನುಜರ ರಕ್ಷಣೆ. ನಾವು ನಮಗೆ ರಕ್ಷಣೆ ಅಂತ ಕೇಳ್ತಾ ಇಲ್ಲ, ಆದರೆ ಧರ್ಮಕ್ಕೆ ಕೇಳ್ತಾ ಇದ್ದೀವಿ. ಪಾಪ ಇವರೆಲ್ಲ CRPFನ ಎಷ್ಟು ಜನ ಜವಾನರು ಅವರ ಮನೆ, ಹೆಂಡತಿ, ಮಕ್ಕಳು ಎಲ್ಲರನ್ನು ಬಿಟ್ಟು ಅಹರ್ನಿಶಂ ಸೇವಾಮಹೆ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಇವರೆಲ್ಲ ನಮ್ಮ ಜೊತೆ ಇದ್ದಾರೆ. ಈಗ ನಮ್ಮ ಪರಿವಾರ ಆಗಿಬಿಟ್ಟಿದ್ದಾರೆ, ನಮ್ಮ ಜೊತೆನೇ ಇರ್ತಾರೆ. ನಾವು ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿ ಹಬ್ಬದ ರೀತಿ ಮಾಡಬೇಕು ಅನ್ನೋದಕ್ಕೆ ಪ್ರಬಲವಾದ ಕಾರಣ ಯಾವುದು ಅಂದರೆ ಈ CRPF ಜವಾನರೆಲ್ಲರಿಗೂ ಈ ರಾಷ್ಟ್ರದ ಬಗ್ಗೆ ಅಷ್ಟು ಕಾಳಜಿ ಇದೆ. ರಾಷ್ಟ್ರಕ್ಕಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಮೂಲಗಳಲ್ಲಿರುವಂತಹ ಕಾಶ್ಮೀರ ಇರಬಹುದು, ಜಮ್ಮು ಇರಬಹುದು, ಮಣಿಪುರ, ತ್ರಿಪುರ, ಇಂತಹ ಎಲ್ಲ ರಾಷ್ಟ್ರಗಳಲ್ಲಿ ಇವರೆಲ್ಲರೂ ಅಹೋರಾತ್ರಿ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಯೋಚನೆ ಮಾಡಿದ್ವು, ಅವರಿಗೆ ರಾಷ್ಟ್ರೀಯ ಹಬ್ಬ, ನಮ್ಮೆಲ್ಲರಿಗೂ ಇದು ಹಬ್ಬ, ರಾಷ್ಟ್ರೀಯ ಹಬ್ಬ ಇದು. ಈ ಹಬ್ಬದ ವಾತಾವರಣವನ್ನು ನಾವು ನಮ್ಮ ಶ್ರೀಮಠದಲ್ಲಿ ಆಚರಣೆ ಮಾಡಿ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಹೇಳೋಣ ಅಂತ ಆಶಯದೊಂದಿಗೆ ಈ 80ನೆಯ ಸ್ವಾತಂತ್ರ್ಯೋತ್ಸವವನ್ನು ನಾವಿಲ್ಲಿ ಆಚರಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಆದರಣೀಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಮತ್ತು ಗೃಹ ಮಂತ್ರಿಯಾದಂತಹ ಅಮಿತ್ ಶಾ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಶ್ರೀಮಠದ ವತಿಯಿಂದ ಅವರಿಗೆ ಹೇಳ್ತಾ ಇದ್ದೀನಿ. ನಾವು ಇಡೀ ಭಾರತವನ್ನೆಲ್ಲ ಸಂಚಾರ ಮಾಡೋದು, ಕರ್ನಾಟಕದ ಗ್ರಾಮಗಳಲ್ಲಿ ಸಂಚಾರ ಮಾಡೋದು, ಅದೆಲ್ಲದನ್ನು ಅವರು ಗಮನಿಸಿ ನಮಗೆ ಈ ರೀತಿಯ ವಿಶೇಷವಾದಂತಹ CRPF ರಕ್ಷಣೆಯನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ 80ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇದು ಬಹಳ ವಿಶೇಷವಾದಂತಹ ಸ್ವಾತಂತ್ರ್ಯೋತ್ಸವ. ಇದು ಅಶೀತಿ ಮಹೋತ್ಸವ ಅಂತ ಹೇಳ್ತೀವಿ. ವ್ಯಕ್ತಿಗಳಿಗೆ 60 ಆಗುತ್ತೆ, 70 ಆಗುತ್ತೆ, 80 ಆಗುತ್ತೆ. ಆದರೆ ನಮ್ಮ ಭಾರತ ರಾಷ್ಟ್ರಕ್ಕೆ 80 ವರ್ಷದ ಸ್ವಾತಂತ್ರ್ಯ ಅಂದರೆ ಎಷ್ಟು ಹೆಮ್ಮೆ ಪಡಬೇಕು. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಕಹಳೆ ಊದಿದಂತಹ ಮೊಟ್ಟ ಮೊದಲ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಿಂದ ಪ್ರಾರಂಭವಾಗಿ ಮೊನ್ನೆಯವರೆಗೂ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಅನೇಕ ಕ್ರಾಂತಿಕಾರಿಗಳನ್ನು, ಅನೇಕ ಆಚಾರ್ಯರುಗಳನ್ನು, ಅನೇಕ ಸಜ್ಜನರನ್ನು, ಸಾಮಾನ್ಯರೆಲ್ಲರನ್ನ ಈ ಸಂದರ್ಭದಲ್ಲಿ ಅತ್ಯಂತ ಆದರದಿಂದ, ಅಭಿಮಾನದಿಂದ ನಾನು ಸ್ಮರಣೆ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ 80ನೆಯ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ನಾವು ಯೋಚನೆ ಮಾಡಿದ್ವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೇಗೆ ಆಚರಣೆ ಮಾಡೋದು ಅಂತ. ಬೆಳಗ್ಗೆಯಿಂದ ಹಬ್ಬದ ವಾತಾವರಣ ಆಯಿತು. ಇಷ್ಟರಲ್ಲೇ ನಮ್ಮ ಶ್ರೀಮಠದಲ್ಲಿ ನಮ್ಮಾಳ್ವಾರಿಂದ ರಚನೆಯಾದಂತಹ ತಿರುವಾಯ್ಮಳಿ ಆಯಿರಂ ಪಾಶರವನ್ನು 1000 ಪಾಶರ ಬೆಳಗ್ಗೆ ಶುರು ಆದರೆ ಮಧ್ಯಾಹ್ನದವರೆಗೆ ಪಾರಾಯಣ ಮಾಡ್ತಾರೆ. ಇದಕ್ಕೂ ಸ್ವಾತಂತ್ರ್ಯ ದಿನಾಚರಣೆಗೂ ಕಾರಣ ಇದೆಯಾ, ಸಂಬಂಧ ಇದೆಯಾ? ಇದೆ. ಹೇಗೆ ಸ್ವಾಮಿ ರಾಮಾನುಜರು ಅವರು ಯಾತ್ರೆಯನ್ನು ಮಾಡಿ, ದಿವ್ಯ ಯಾತ್ರೆಯನ್ನು ಮಾಡಿ ಅಖಂಡ ಭಾರತವನ್ನು ಒಂದು ಸೂತ್ರದಲ್ಲಿ ಕಟ್ಟಿದ್ರು, ಹಾಗೆ ಅದಕ್ಕೂ ಮುಂಚೆ
ನಮ್ಮಾಳ್ವಾರರ ಅವತಾರ ಆಗಿ ಇಡೀ ಭಾರತದಲ್ಲಿ ಭಕ್ತಿಯ ಅಲೆಯನ್ನ ಅವರು ಎಬ್ಬಿಸಿದರು. ಅವರು ಕಂಡಂತಹ ಆ ಒಂದು 1000 ಪಾಶರ ಇಡೀ ಜಗತ್ತಿನ ಎಲ್ಲ ಕಡೆ ಭಕ್ತಿಯ ದೀಪವನ್ನು ಹತ್ತಿಸಿತು. ಅದಕ್ಕೆ ನಾವು ಯೋಚನೆ ಮಾಡೋದು, ಇವತ್ತು ನಮ್ಮ ಶ್ರೀಮಠದಲ್ಲಿ ಸಂತಶ್ರೇಷ್ಠರಾದಂತಹ ಸ್ವಾಮಿ ನಮ್ಮಾಳ್ವಾರವರ ಈ ಒಂದು ದಿವ್ಯ ಸೂಕ್ತಿಯ ಪಾರಾಯಣವನ್ನು ನಮ್ಮೆಲ್ಲ ಶ್ರೀಮಠದ ಗೋಷ್ಠಿಯವರು ಬೆಳಗ್ಗೆಯಿಂದ ಮಧ್ಯಾಹ್ನ ಸಂಜೆಯವರೆಗೆ ಮಾಡ್ತಾರೆ. ಈ ಎಲ್ಲ ಕಾರಣಗಳಿಂದ 80ನೆಯ ಈ ಸ್ವಾತಂತ್ರ್ಯ ಮಹೋತ್ಸವ ತುಂಬ ಅರ್ಥಪೂರ್ಣವಾದದ್ದು ಅಂತ ನಾನು ಭಾವಿಸಿ, ಮತ್ತೊಮ್ಮೆ ನಮ್ಮ ಜೊತೆ ಇರುವಂಥ ನಮ್ಮವರೇ ಆಗಿಬಿಟ್ಟಿದ್ದಾರೆ, ನಮ್ಮ ಪರಿವಾರದವರಾಗಿದ್ದಾರೆ CRPF ಈ ಎಲ್ಲ ಮುಖ್ಯಸ್ಥರು, ಸಿಪಾಯಿಗಳು ನಮ್ಮ ಶ್ರೀಮಠವನ್ನು ರಾತ್ರಿ ಹಗಲು ಅನ್ನದೇ, ಮಳೆ ಬಿಸಿಲು ಅನ್ನದೇ ಅವರೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ. ನನಗೆ ಅವ್ರನ್ನೆಲ್ಲ ಕಂಡಾಗ ಹೃದಯ ತುಂಬಿ ಬರುತ್ತೆ. ನಮ್ಮೆಲ್ಲರಿಗೂ ಮನೆ ಮಠ ಮಕ್ಕಳು ಮೊಮ್ಮಕ್ಕಳೆಲ್ಲ ಇರ್ತಾರೆ. ಪಾಪ ಅವರೆಲ್ಲರನ್ನ ಬಿಟ್ಟು ನಮ್ಮ ರಕ್ಷಣೆಗಾಗಿರ್ತಾರಲ್ಲ, ಅದಕ್ಕೋಸ್ಕರ ನಾನು ಅವರನ್ನ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿ ನಿನ್ನೆ ತಿರುವಾಡಿ ಪೂರಂ ಉತ್ಸವದ ಪ್ರಯುಕ್ತ ದ್ವಾದಶಾರಾಧನೆ ನಡೆಯಿತು. ಅತ್ಯಂತ ಸುಂದರವಾಗಿ ಅಲಂಕೃತಗೊಂಡ ಭಗವಂತನನ್ನು ಹಾಗೂ ತಾಯಾರವರನ್ನು ಈಗ ದರ್ಶಿಸೋಣ. ಶ್ರೀ ಆಂಡಾಳ್ ತಾಯಾರ್ ಅವರ ತಿರುವಾಡಿ ಪೂರಂ ಉತ್ಸವವನ್ನು ಹಲವಾರು ದೇವಸ್ಥಾನಗಳಲ್ಲಿ ನಿನ್ನೆ ಬಹಳ ವೈಭವದಿಂದ ಆಚರಿಸಲಾಯಿತು. ತಿರುನಾರಾಯಣಪುರದಲ್ಲಿ ನಿನ್ನೆ ಬೆಳಿಗ್ಗೆ ಶ್ರೀ ಯದುಗಿರಿ ತಾಯಾರವರಿಗೆ ಅಭಿಷೇಕವಾಗಿ ಶೇಷವಾಹನದಲ್ಲಿ ಉತ್ಸವ ನಡೆಯಿತು. ಸಂಜೆ ಪುಷ್ಪ ಪಲ್ಲಕ್ಕಿ ಉತ್ಸವ ಶ್ರೀ ಯದುಗಿರಿ ನಾಚಿಯಾರ್ ಸನ್ನಿಧಿಯಲ್ಲಿ ಆಳ್ವಾರ್ ಎಂಬೆರುಮಾನಾರ್ ಅವರೊಂದಿಗೆ ಪೆರುಮಾಳ್ ಮತ್ತು ತಾಯಾರವರ ಶೇರ್ತಿ ಸೇವೆ ನಡೆಯಿತು. ಶ್ರೀವಿಲ್ಲಿಪುತ್ತೂರಿನಲ್ಲಿ ನಿನ್ನೆ ನಡೆದ ರಥೋತ್ಸವದ ನಂತರ ಆಂಡಾಳ್ ತಾಯಾರ್ ಅವರ ಅವತಾರ ಸ್ಥಳವಾದ ನಂದನವನಕ್ಕೆ ಆಂಡಾಳ್ ಮತ್ತು ರಂಗಮನ್ನಾರ್ ಅವರ ಉತ್ಸವ ಬಿಜು ಮಾಡಿಸಿತು. ಅಲ್ಲಿ ವಿಶೇಷ ತಿರುಮಂಜನವಾಗಿ ಶಾತುಂಬರಿ ನಡೆಯಿತು. ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಪಂಚದಿವ್ಯ ಮಹಿಷಿಯರೊಂದಿಗೆ ಶೇರ್ತಿ ಸೇವೆ. ಡೆಂಕಣಿ ಕೋಟೆಯಲ್ಲಿ ಬೇಟರಾಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀದೇವಿ ಭೂದೇವಿ ಮತ್ತು ಸೌಂದರ್ಯವಲ್ಲಿ ತಾಯಾರ್ ಸಮೇತ ಶ್ರೀ ವೇಟ್ಟಯ್ಯಾಡಿಯ ಪಿರಾನ್ ಅವರಿಗೆ ಶ್ರೀ ಪರಮಪದನಾಥನ ಅಲಂಕಾರ ಮಾಡಲಾಗಿತ್ತು. ತಿರುವಹೀಂದ್ರಪುರಂನಲ್ಲಿ ಶ್ರೀ ದೇವನಾಥ ಪೆರುಮಾಳ್, ಶ್ರೀ ಆಂಡಾಳ್ ತಾಯಾರ್ ಮತ್ತು ಸ್ವಾಮಿ ದೇಶಿಕರಿಗೆ ತಿರುವಾಡಿಪುರದ ಪ್ರಯುಕ್ತ ವಿಶೇಷ ಅಭಿಷೇಕ ನಡೆಯಿತು. ಶ್ರೀರಂಗಂನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಪರಮಪದನಾಥನ್ ಸನ್ನಿಧಿಯಲ್ಲಿ ಆಂಡಾಳ್ ತಾಯಾರವರು ತಿರುಕಲ್ಯಾಣ ಅಲಂಕಾರದಲ್ಲಿ ದರ್ಶನ ನೀಡಿದರು. ವಿಳಿ ಆಂಡಾಳ್ ಸನ್ನಿಧಿಯಲ್ಲೂ ಸಹ ತಿರುವಾಡಿಪುರಂ ಪ್ರಯುಕ್ತ ತಿರುಕಲ್ಯಾಣ ದರ್ಶನ. ಬನ್ನಿ, ಎಲ್ಲೆಡೆ ಅತ್ಯಂತ ವೈಭವವಾಗಿ ನಡೆದ ಆಂಡಾಳ್ ತಾಯಾರವರ ತಿರುವಾಡಿಪುರಂ ಉತ್ಸವವನ್ನು ಈಗ ದರ್ಶಿಸೋಣ.
ನಮ್ಮ ಶ್ರೀಗಳವರ 12ನೇ ಚಾತುರ್ಮಾಸದ ಪ್ರಯುಕ್ತ ಈ ಬಾರಿ ಪುಸ್ತಕ ಸಂತೆಯನ್ನು ಇದೇ ಆಗಸ್ಟ್ 16 ಭಾನುವಾರದಂದು ಶ್ರೀ ರಾಮಾನುಜ ಸಂಸ್ಕೃತಿ ಭವನದಲ್ಲಿ ಏರ್ಪಡಿಸಲಾಗಿದೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನಡೆಯುವ ಈ ಪುಸ್ತಕ ಸಂತೆಯಲ್ಲಿ ವಿವಿಧ ಭಾಷೆಯಲ್ಲಿರುವ ಆಧ್ಯಾತ್ಮಿಕ ಹಾಗೂ ಸಂಪ್ರದಾಯದ ಪುಸ್ತಕಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಪುಸ್ತಕ ಪ್ರೇಮಿಗಳು ಈ ಸದವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಕೋರಲಾಗಿದೆ. ನಾಳಿನ ಚಾತುರ್ಮಾಸದ ಕಾರ್ಯಕ್ರಮ. ನಮ್ಮ ಪರಮ ಪೂಜ್ಯ ಶ್ರೀಗಳವರ 12ನೇ ಚಾತುರ್ಮಾಸ ವ್ರತಾಚರಣೆಯ ಸಂದರ್ಭದಲ್ಲಿ ಮನೆ ಮನೆಗೂ ರಾಮಾನುಜ ಎಂಬ ಯೋಜನೆಯಡಿಯಲ್ಲಿ ನಮ್ಮ ಶ್ರೀಮಠದ ಭಕ್ತರು ಹಾಗೂ ಶಿಷ್ಯರುಗಳ ಗೃಹಗಳಲ್ಲಿ ಪ್ರತಿನಿತ್ಯ ಸತ್ಸಂಗವನ್ನು ಏರ್ಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯುತ್ತದೆ. ನಾಳೆ ನಮ್ಮ ಶ್ರೀಮಠದ ಆಪ್ತ ಭಕ್ತರಾದ ಶ್ರೀ ಯೋಗಾನಂದ ಅವರ ಗೃಹದಲ್ಲಿ ಸತ್ಸಂಗವು ನಡೆಯಲಿದೆ. ನಮ್ಮ ಶ್ರೀಮಠದ ಪ್ರಸಾರ ಮಾಧ್ಯಮಗಳಾದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತಾಳ್ವಾನ್ ಅವರ ವರದರಾಜಸ್ತವ ಸ್ತೋತ್ರದ 21ನೇ ಶ್ಲೋಕದಿಂದ 25ನೇ ಶ್ಲೋಕದವರೆಗೆ ಶ್ರೀ ಉವೆ ಎಂ.ಎ. ಮಧುಸೂದನನ್ ಸ್ವಾಮಿ ಅವರು ಉಪನ್ಯಾಸ ನೀಡಲಿದ್ದಾರೆ. ನಮ್ಮ ಪರಮ ಪೂಜ್ಯ ಶ್ರೀ ಜಿ.ಎಸ್. ಸ್ವಾಮಿಯವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಂತೆ ಶ್ರೀ ಆಂಡಾಳ್ ತಾಯಾರವರ ತಿರುನಕ್ಷತ್ರವಾದ ತಿರುವಾಡಿ ಪೂರಂ ಪ್ರಯುಕ್ತ 1 ತಿಂಗಳ ಕಾಲ ಪ್ರತಿನಿತ್ಯ ಸಂಜೆ ಆನ್ಲೈನ್ನಲ್ಲಿ ವಿಶೇಷ ಉಪನ್ಯಾಸ ಮಾಲೆಯನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 6:30ಕ್ಕೆ ಶ್ರೀ ಆಂಡಾಳ್ ತಿರುಕಲ್ಯಾಣ ಕುರಿತು ಡಾಕ್ಟರ್ ಶ್ರೀಮತಿ ಸೌಮ್ಯ ರಾಮ್ಮೋಹನ್ ಅವರು ಕನ್ನಡದಲ್ಲಿ ಉಪನ್ಯಾಸ ನೀಡಲಿದ್ದಾರೆ. ಭಾನುವಾರದ ಪಂಚಾಂಗ. ದಿನಾಂಕ 16 ಆಗಸ್ಟ್ ತಿಂಗಳು 2026, ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ, ಚತುರ್ಥಿ, ಹಸ್ತ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.